ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಆದ್ರೆ ಅವ್ರು ನನ್ನ ನೋಡಿ ನನಗ ಮಲ್ಲಿಗೆ ಹೂ ನೋಡಿದಾಗ, ಬೆಳದಿಂಗಳು ಚಂದ್ರನ್ ನೋಡಿದಾಗ, ಅಲಂಕಾರ ಮಾಡಿರೋ ದೇವಸ್ಥಾನದಲ್ಲಿ ದೇವ್ರು ನೋಡಿದಾಗ ನನಗೆ ನೀನೇ ನೆನಪಾಗ್ತೀಯ. ಅಷ್ಟು ಚೆನ್ನಾಗಿದ್ಯಾ ತುಳಸಿ. ಭಾರ್ಗವಿ, ನೀನ್ ಹೇಳ್ತಾ ಇರೋದು ದಿಟ್ಟನೇನೆ? ಅಯ್ಯೋ ಹೌದಮ್ಮ, ನಾನ್ ನಿನ್ ಹತ್ರ ಸುಳ್ಳು ಹೇಳ್ತೀನಾ? ಅವ್ರ ಅವಸರದಿಂದ ಬಂದು ನನ್ನ ಹತ್ರ ನೀನ್ ಇಷ್ಟ ಅಂತ ಹೇಳಿದ್ದು, ಆಮೇಲೆ ಅಷ್ಟೇ ಅವಸರವಾಗಿ ನನ್ನ ಮದ್ವೆ ಆಗಿದ್ದು. ಇದೆಲ್ಲ ನಮ್ಮ ಮನೆಗ್ ಬಂದ್ ಸೇರ್ಕೊಂಡು ಆ ತುಳಸಿನ ಪಡ್ಕೊಳ್ಳೋದಿಕ್ಕೆ ಅಂತ ಅನ್ಸ್ತಿದೆ ಅಮ್ಮ ನನ್ಗೆ. ಹಂಗೆಲ್ಲ ಇರಕ್ ಸಾಧ್ಯನೇ ಇಲ್ಲ. ನೀನ್ ತಲೆ ಕೆಡ್ಸ್ಕೊಬೇಡ, ಸುಮ್ಕೆ ಇದ್ದು ಬಿಡು. ಅಯ್ಯೋ ಅಮ್ಮ, ಹಾಗೆಲ್ಲ ಇಲ್ಲ ಅಂತ ಹೇಳಿದ್ರು ಅವ್ರ ಮನ್ಸೆಲ್ಲ ತುಳಸಿನೇ ಅಲ್ವಾ ಇರೋದು? ಈ ಗಂಡಸ್ರು ಮನ್ಸೇ ಹಂಗೆ ಕಣೆ. ಸಿಕ್ಕಿದ್ದಕ್ಕಿಂತ ಕಳ್ಕೊಂಡಿರೋದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಕಾಲ ಕಳ್ದಂಗೆ ಇದೆಲ್ಲ ಸರಿ ಹೋಯ್ತದೆ. ನೀನ್ ಸುಮ್ಕಿರು. ಅಮ್ಮ, ನಿನ್ ಅಳಿಯಂದ್ರೆ ಯಾಕೋ ಸರಿ ಹೋಗ್ತಾರೆ ಅಂತ ನಂಗೆ ಅನ್ಸ್ತಿಲ್ಲ ಅಮ್ಮ. ಆ ತುಳಸಿ ನನ್ ಕಣ್ಣೆದುರುಗಡೆನೆ ಬಂದು ಚಪ್ಲೇಲಿ ಹೊಡೆದು ಹೋದ್ಲು. ಆದ್ರೆ ಇವರು ಅವಳು ಬದುಕ್ಬೇಕು, ಸಾಯ್ಬಾರ್ದು ಅಂತ ಹೇಳ್ತಿದ್ದಾರೆ. ಇದೆಲ್ಲ ಯಾಕೋ ನನಗ್ ಸರಿ ಹೋಗ್ತಿಲ್ಲ ಅಮ್ಮ. ನಾನ್ ಪ್ರೆಗ್ನೆಂಟ್ ಅನ್ನೋ ವಿಷಯ ಅವ್ರ ಹತ್ರ ನಾನು ಹೇಳೋದಕ್ಕಾಗ್ಲಿಲ್ಲ ಅಮ್ಮ. ಒಂದ್ ವೇಳೆ ನಾನು ಹೇಳಿದಿದ್ರು ಅವ್ರು ಅದನ್ನ ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿಯಲ್ಲೂ ಇರ್ಲಿಲ್ಲ. ಇಲ್ಲ ಅಮ್ಮ, ನನ್ ಜೀವನ ಸರಿ ಹೋಗ್ಬೇಕು ಅಂದ್ರೆ ನೀನೇನಾದ್ರೂ ಮಾಡ್ಲೇಬೇಕಮ್ಮ, ಪ್ಲೀಸ್ ಅಮ್ಮ. ಈಗ ನಾನು ಏನ್ ಮಾಡ್ಬೇಕು ಅಂತ ಹೇಳ್ತೀಯಾ? ನಿನ್ನ ಅಳಿಯನ್ ಮನ್ಸಲ್ಲಿರೋ ಆ ತುಳಸಿ ಈ ಭೂಮಿ ಮೇಲೆ ಜೀವಂತವಾಗಿರ್ಬಾರ್ದು ಅಮ್ಮ. ಅಷ್ಟೇ ತಾನೇ? ಇವಾಗ ನೀನ್ ಯಾಕೆ ಅದ್ರ ಬಗ್ಗೆ ಈಟೋನ್ ತಲೆ ಕೆಡಿಸ್ಕೊಂತ ಇದ್ಯಾ? ನೋಡು, ಇವಾಗ ನೀನು ಸಂತೋಷ ಪಡ್ಬೇಕಾಗಿರೋ ಟೈಮು. ಅಮ್ಮ, ನನ್ ಸಂತೋಷ ಇರೋದು ಆ ತುಳಸಿ ಸಾವಲ್ಲಿ. ಅದನ್ನ ನಾನು ನೋಡ್ಕೋತೀನಿ ಅಂತ ಹೇಳ್ದೆ ತಾನೆ. ಅಳಿಮಯ್ಯ ಈಶ್ವರಿ ಇಂದ್ರನ್ ಕತೆ ಮುಗಿಸ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ತುಳಸಿ ಕತೆ ಅಂತೂ ನಾನು ಮುಗಿಸ್ತೀನಿ. ಆಯ್ತಾ? ಸರಿ ಅಮ್ಮ. ಸರಿ, ನಾನೇನು ಬರ್ತೀನಿ. ಮಕ್ಕ ಯಾಕೆ ಹಿಂಗೆ ಸಪ್ಪಗೆ ಮಾಡ್ಕೊಂತಿದ್ಯಾ? ನೋಡು, ಈ ಟೈಮ್ನಾಗೆ ನೀನು ಏನೇನೋ ಯೋಚನೆ ಮಾಡಿ ಆರೋಗ್ಯ ಹಾಳು ಮಾಡ್ಕೋಬೇಡ. ನೆಮ್ಮದಿಯಾಗಿ ನಿದ್ದೆ ಮಾಡು. ನೀನಿವಾಗ ಒಂದು ಜೀವ ಅಲ್ಲ ಕಣಮ್ಮ, 2 ಜೀವ. ಟೈಮಿಗೆ ಸರಿಯಾಗಿ ಊಟ ಮಾಡಬೇಕು, ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು, ತಪ ಅಂತ ಮೆಟ್ಲಿಳಿಬಾರ್ದು, ಜೋರಾಗಿ ಓಡಾಡಬಾರ್ದು, ಭಾರ ಹೊತ್ಕೋಬಾರ್ದು. ಗೊತ್ತಾಯ್ತಾ? ಹುಷಾರಾಗಿ ಆರೋಗ್ಯ ನೋಡ್ಕ. ಬರ್ತೀನಿ. ಸರಿ ಅಮ್ಮ. ಅದು ಇಲ್ಲಿ ಕಾಳಿ ಅನ್ನೋರೊಬ್ರು ಅದರಂತಲ್ಲ. ನಾನೇ. ಏನಾಗಬೇಕಾಗಿತ್ತು? ಓ, ನೀನೇನಾ? ನಾನು ಶಿವಪುರದಿಂದ ಬಂದೀವ್ನಿ. ನನಗೆ ಬೇಕಾದವರೊಬ್ರು ನಿನ್ ಬಗ್ಗೆ ಸಾನೆ ಹೇಳೋವ್ರೆ. ಮನ್ಸರನ್ನ ಯಾರಿಗೂ ಗೊತ್ತಾಗ್ದಂಗೆ ಹುಟ್ಲಿಲ್ಲ ಅನ್ನೋಸದ್ರಾಗೆ ನಿನ್ ಸಾನೆ ಕಿಲಾಡಿ ಅಂತೆ. ಕಿಲಾಡಿನೇ, ಆದ್ರೆ ಅದ್ರ ತಕ್ಕನಾಗೆ ರೇಟ್ ಆಗತ್ತೆ. ಅದ್ರ ಬಗ್ಗೆ ನೀನ್ ಯೋಚನೆನೇ ಮಾಡ್ಬೇಡಪ್ಪ. ತಗ, ಇದು ಅಡ್ವಾನ್ಸ್. ಯಾರನ್ನ ತೆಗಿಬೇಕು? ಹಾ, ಇವಳೆ ತುಳಸಿ ಅಂತ. ಇವಳನ್ನ ಇಲ್ಲ ಅನ್ನಿಸ್ಬಿಡ್ಬೇಕು. ನಾನು ನಿನಗೆ ಫೋಟೋ ಕಳಿಸ್ತೀನಿ, ಆದಷ್ಟು ಬೇಗ ಕೆಲಸ ಮುಗಿಸ್ಬಿಡು. ನೋಡಿ, ನಾವೊಂಥರ ಡಿಫ್ರೆಂಟ್ ಕಿಲ್ಲರ್ಗಳು. ನಮ್ಮ ಹತ್ರ ಒಂದು ಕೆಮಿಕಲ್ ಪೌಡ್ರ್ ಇದೆ. ಅವ್ರು ಹೋಗುವಾಗ ಅವ್ರ ಬಟ್ಟೆಗೆ ಹಾಕ್ತೀವಿ. ಅವ್ರು ಬಿಸಿಲಿಗೆ ಬಂದರೆ ಸಾಕು, ಅದು ರಿಯಾಕ್ಷನ್ ಆಗಿ ಅದು ದಗದಗ ಅಂತ ಬೆಂಕಿ ಹತ್ಕೊಂಡ್ಬಿಡತ್ತೆ. ಅದು ಆರಿಸೋ ಅಷ್ಟರಲ್ಲಿ ಬೂದಿ ಆಗೋಗಿರ್ತಾಳೆ. ನಿನ್ನ ಐಡಿಯಾ ಏನೋ ಸಂದಾಕೈತೆ. ನೋಡಿ,
ಅವಳು ಮನೆಯಿಂದ ಆಚೆ ಕಡೆ ಬರುವಾಗ ನನಗೊಂದು ಫೋನ್ ಮಾಡಿ, ನಾವು ನಮ್ಮ ಹುಡುಗರು ಬಂದು ಅವಳಿಗೆ ಗೊತ್ತಿಲ್ಲದಿರೋ ಹಾಗೆ ನಾವು ಅವಳ ಸೀರೆ ಮೇಲೆ ಕೆಮಿಕಲ್ ಪೌಡ್ರ್ ಹಾಕ್ತೀವಿ. ಆಮೇಲೆ ಅವಳು ಬಿಸಿಲಿಗೆ ಬರ್ತಿದ್ದಾಗೇನೆ ಅವಳ ಕತೆ ಮುಗ್ದೋಗಿರತ್ತೆ. ಸರಿ ಸರಿ, ನಾನು ಸಮಯ ಸಂದರ್ಭ ನೋಡ್ಕೊಂಡು ನಿನಗೆ ಫೋನ್ ಮಾಡ್ತೀನಿ. ಆದಷ್ಟು ಬೇಗ ಕೆಲಸ ಮುಗಿಸ್ಬಿಡ್ಬೇಕು. ಉಳ್ದಿದ್ದನ್ನ ಕೆಲಸ ಮುಗಿದ್ಮ್ಯಾಗ ಕೊಡ್ತೀನಿ. ನಾನಿನ್ ಬರ್ತೀನಿ, ಹುಷಾರು. ಸರಿ. ಅಮ್ಮ ಅಮ್ಮ. ಬಂದೆ ಕಣೆ. ಏನ್ ಜ್ಯೋತಿ? ಅಮ್ಮ, ನನಗೆ ಒಳಗಡೆ ಕೂತು ಕೂತು ಹಿಂಸೆ ಆಗ್ತಾ ಇದೆ. ಸ್ವಲ್ಪ ಆಚೆ ಕರ್ಕೊಂಡು ಹೋಗಿ ಬರ್ತೀಯಾ? ಆಚೆಗ? ಊನಮ್ಮ, ಸ್ವಲ್ಪ ಫ್ರೆಶ್ ಗಾಳಿ ಏನಾದ್ರೂ ತಗೊಂಡ್ರೆ ಒಂಚೂರು ಚೆನ್ನಾಗಿ ಫೀಲ್ ಆಗುತ್ತೆ. ಅಲ್ಲ ಕಣೆ, ಹೊರಗಡೆ ಮೆಟ್ಲಿಳಿಸ್ಕೊಂಡು ನಿನ್ನ ಹೆಂಗೆ ಕರ್ಕೊಂಡು ಹೋಗೋದು? ಸರಿ ಇರು, ನಾನು ಅಳಿಯಂದ್ರನ್ ಕರಿತೀನಿ. ಅಮ್ಮ, ಅವ್ರು ಬೇಡ, ಅವ್ರ ಕಷ್ಟ ಕೊಡ್ಬೇಡ. ಅರೆ, ಇದ್ರಲ್ಲಿ ಕಷ್ಟ ಏನೈತೆ? ನೀನ್ ಸ್ವಲ್ಪ ಸುಮ್ಕಿರು. ಅಳಿಯಂದ್ರೆ, 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 ತಿಳ್ಕೊಬೇಡಿ. ಜ್ಯೋತಿಗೆ ಮನೆ ಒಳಗಡೆನೆ ಕುಂತು ಕುಂತು ಬ್ಯಾಸರ ಆಗೈತಂತೆ. ಒಂಚೂರು ಆಚೆ ಸುತ್ತಾಡ್ಸ್ಕೊಂಡ್ ಕರ್ಕೊಂಬರ್ತೀರಾ? ಅಮ್ಮ, ನಾನು ಹೇಳ್ದೆ ತಾನೆ ಅವ್ರ ಕಷ್ಟ ಕೊಡ್ಬೇಡ ಅಂತ. ಅಯ್ಯ, ಇದ್ರಾಗೇನ್ ಕಷ್ಟ ಆಯ್ತಮ್ಮ. ಮಗ ಶಿವು ಅವಳಿಗೂ ಮನೆಯಾಗ ಕುಂತು ಕುಂತು ಬೇಜಾರಾಗಿರತ್ತೆ. ಒಸಿ ಹೊರ್ಗಡೆ ಎಲ್ಲ ಕರ್ಕೊಂಡೋಗಿ ಸುತ್ತಾಡ್ಸ್ಕೊಂಡ್ ಬಾ. ಸರಿ ಅಜ್ಜಿ. ಮಾವ. ಹಾ ಜ್ಯೋತಿ. ಥ್ಯಾಂಕ್ಸ್. ನಾನು ಅಮ್ಮನ್ಗೆ ಹೇಳ್ದೆ ಹೊರಗೆ ಕರ್ಕೊಂಡು ಹೋಗು ಅಂತ, ಆದ್ರೆ ಅವ್ರು ನಿಮ್ಮನ್ ಕರೆದ್ರು. ಸಾರಿ ಕಷ್ಟ ಆಗಿದ್ರೆ. ಇದೆಲ್ಲ ಏನಕ್ಕೆ ಜ್ಯೋತಿ? ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಮಾವನ ಹತ್ರ ಮನ್ಸ್ ಬಿಚ್ಚಿ ಮಾತಾಡೋದಕ್ಕೆ ಇದೇ ಒಳ್ಳೆ ಟೈಮು. ಮಾವ, ಹೇಳು. ಅದು ಶಿವು, ಹಾ ಜಿ. ಫೋನ್ ರಿಂಗ್ ಆಗ್ತೈತೆ ನೋಡಪ್ಪ. ವಸಿ ಹಾ ಬಂದೆ. ಬಂದೆ ಜ್ಯೋತಿ. ನನ್ನ ತಲೆ ಕೆಳಗೆ ಹಾಕೊಂಡಿದ್ರು ಈ ಮನೆಯಲ್ಲಿ ನಮ್ಮ ಮಾವನ ಹತ್ರ ಕ್ಷಮೆ ಕೇಳಕ್ಕಾಗೋದೇ ಇಲ್ಲ. ಮಾವನ ಎಲ್ಲಾದ್ರೂ ಹೊರಗಡೆ ಕರ್ಕೊಂಡು ಹೋಗಿ ಮಾತಾಡೋದೇ ಸರಿ ಅಂತ ಅನ್ಸತ್ತೆ. ಆದ್ರೆ ಎಲ್ಲ ಕರ್ಕೊಂಡು ಹೋಗೋದು ಅಂತಾನೆ ಗೊತ್ತಾಗ್ತಿಲ್ವಲ್ಲ.